ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅರ್ಜಿ ವಿಚಾರಣೆ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ನಡೆದಿದ್ದು, ದರ್ಶನ್ ಪರ ವಕೀಲ ಸುನಿಲ್ ಅವರು ತುಂಬಾನೇ ಖಡಕ್ಕಾದ ವಾದವನ್ನ ಮಂಡಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ. ಹೌದು ವೀಕ್ಷಕರೇ, ತಿಂಗಳುಗಟ್ಟಲೆಯಿಂದ ನಟ ಡಿ ಬಾಸ್ ದರ್ಶನ್ ಅವರು ಜೈಲಿನಲ್ಲಿ ಸಾಮಾನ್ಯ ಖೈದಿಗೆ ಸಿಗಬೇಕಾದಂತಹ ಯಾವುದೇ ಒಂದು ಫೆಸಿಲಿಟೀಸ್ ಕೂಡ ನಟ ದರ್ಶನ್ ಅವರಿಗೆ ಸಿಗ್ತಿಲ್ಲ ಅಂತ ಹೇಳಿ ದರ್ಶನ್ ಅವರು ಅರ್ಜಿಯನ್ನು ಹಾಕಿದ್ದು, ಅದೇ ಪರಪ್ಪನ ಅಗ್ರಹಾರದಲ್ಲಿರುವ ರೇಪಿಸ್ಟ್ ಮತ್ತು ಟೆರರಿಸ್ಟ್ ಕಾದಿಲ್ಗೂ ಕೂಡ ಕಲರ್ ಟಿವಿ, ಸೋಫಾ ಮತ್ತು ಮನೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದ್ರೆ ನಟ ದರ್ಶನ್ ಅವರನ್ನ ಕ್ವಾರಂಟೈನ್ ಸೆಲ್ ನಲ್ಲಿಟ್ಟಿದ್ದು, ಒಬ್ಬ ಖೈದಿಗೆ ಸಂವಿಧಾನದ ಪ್ರಕಾರ ಕೊಟ್ಟಿರುವಂತಹ ಕೆಲ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಆಗಿರುವ ಹಾಸಿಗೆ ದಿಂಬುಗಳನ್ನ ಕೂಡ ಕೊಡ್ತಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿದ್ದು, ಸರ್ಕಾರಿ ವಕೀಲರು ಇದಕ್ಕೆ ತೀವ್ರವಾದ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮುಂದಿನ ತಿಂಗಳು 9ನೇ ತಾರೀಕಿಗೆ ಈ ಒಂದು ವಿಚಾರಣೆಯ ತೀರ್ಪನ್ನ ಸೆಷನ್ಸ್ ಕೋರ್ಟ್ ಮುಂದೂಡಿದ್ದು, ಯಾರೆಲ್ಲ ನಟ ದರ್ಶನ್ ಅವರಿಗೆ ಸಾಮಾನ್ಯ ಖೈದಿಗಳಿಗೆ ಸಿಗುವಂತಹ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಆದ್ರೂ ಕೂಡ ಸಿಗಬೇಕು ಅಂತೀರಾ? ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.